ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ ಬರೇ ದಕ್ಷಿಣ ಕನ್ನಡಕ್ಕೆ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ದೇಶ ವಿದೇಶದಲ್ಲೂ ಕೂಡ ಮಂಜುನಾಥನ ಭಕ್ತರಿದ್ದಾರೆ. ಕರ್ನಾಟಕದಲ್ಲಂತೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ಧರ್ಮಸ್ಥಳ ಮಂಜುನಾಥನ ಬಗ್ಗೆ ನಂಬಿಕೆಯನ್ನು ಇಟ್ಟುಕೊಂಡಂತ ಭಕ್ತಾದಿಗಳು ನಾವೆಲ್ಲ ಇದ್ದೇವೆ. ದೇವಸ್ಥಾನದ ಗೌರವಕ್ಕೆ ಧಕ್ಕೆ ಆಗಬಾರದು, ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆ ಆಗಬಾರದು ಎಂಬ ನೆಲೆಯಲ್ಲಿ ಅನೇಕ ಭಕ್ತಾದಿಗಳ ಭಾವನೆಗಳಿಗೆ ಗೌರವ ಕೊಟ್ಟು ಕರ್ನಾಟಕ ಲೋಕಸಭಾ ಸದಸ್ಯನಾಗಿ ನಾನು ಕೇಂದ್ರ ಗೃಹ ಸಚಿವರಿಗೆ ಪತ್ರವೊಂದನ್ನು ಬರೆದು ಈ ದೇವಸ್ಥಾನದ ಪಾವಿತ್ರ್ಯವನ್ನು ಉಳಿಸುವುದಕ್ಕೋಸ್ಕರ ಮತ್ತು ಈ ದೇವಸ್ಥಾನದಲ್ಲಿ ಯೂಟ್ಯೂಬ್ಗಳ ಮೂಲಕ ಮಾಡುವಂತ ಅಪಪ್ರಚಾರದ ಹಿಂದೆ ವಿದೇಶಿ ಹಣ ಹರಿದು ಬರ್ತಾ ಇದೆ ಅನ್ನುವಂಥ ಮಾಧ್ಯಮದ ವರದಿಗಳ ಹಿನ್ನೆಲೆಯಲ್ಲಿ ಇದನ್ನು ತನಿಖೆ ಮಾಡಿ ಅಂತೇಳಿ ಪತ್ರವನ್ನು ಬರೆದಿದ್ದೇನೆ. ನನ್ನ ಪತ್ರ ಯಾವುದೇ ವ್ಯಕ್ತಿಗತವಾದ ಟೀಕೆ ಟಿಪ್ಪಣಿಗಳನ್ನು ಹೊಂದಿಲ್ಲ. ಬದಲಾಗಿ ವಿಷಯದ ಮೇಲೆ ಒಂದಷ್ಟು ಬೆಳಕು ಚೆಲ್ಲಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದು ನನ್ನ ಪತ್ರದ ಮೂಲ ಉದ್ದೇಶವಾಗಿತ್ತು. ಮತ್ತು ಮಂಜುನಾಥ ಸ್ವಾಮಿಯ ದೇವಸ್ಥಾನವನ್ನ ಉಳಿಸಿಕೊಂಡು ಅದರ ಗೌರವ ಮತ್ತು ಪಾವಿತ್ರ್ಯವನ್ನು ಉಳಿಸಿಕೊಳ್ಳಬೇಕು ಅನ್ನೋದು ನಮ್ಮ ಪಾರ್ಟಿಯ ಮತ್ತು ಎಲ್ಲ ಭಕ್ತಾದಿಗಳ ನಿಲುವು. ಆ ಹಿನ್ನೆಲೆಯಲ್ಲಿ ಗ್ರಾಮಾಂತರಗಳಿಗೆ ಪತ್ರ ಬರೆದು ಇದರಿಂದ ಏನಾದರೂ ವಿದೇಶಿ ಷಡ್ಯಂತ್ರ ಇದೆಯಾ ಅನ್ನೋದನ್ನು ಕೂಡ ಗಮನಿಸಬೇಕು. ಬೇರೆ ಬೇರೆ ಮೂಲಗಳಿಂದ ಒಂದಷ್ಟು ದೇವಸ್ಥಾನಕ್ಕೆ ಪಾವಿತ್ರ್ಯಕ್ಕೆ ಧಕ್ಕೆ ತರುವಂತ, ದೇವಸ್ಥಾನದ ಒಳಿತನ್ನು ಸಹಿಸದೇ ಇರುವಂತ ಒಂದಷ್ಟು ಶಕ್ತಿಗಳು ದೇವಸ್ಥಾನವನ್ನು ಮುಗಿಸ್ಲಿಕ್ಕೆ ಹೊರಟಿವೆ ಎನ್ನುವಂತ ಭಕ್ತಾದಿಗಳ ಒಂದು ರೀತಿಯ ಭಾವುಕ ಯೋಚನೆಗೆ ಒಂದು ಸ್ಪಷ್ಟನೆ ಕೊಡಬೇಕಾದ್ರೆ ಇದರ ಹಿಂದೆ ವಿದೇಶಿ ಮೂಲದ ಹಣ ಏನಾದರೂ ಬಂದಿದೆ ಅನ್ನೋದು ಗಮನಿಸಬೇಕು ಅಂತ ಹೇಳಿ ನಾನು ಯೂಟ್ಯೂಬರ್ ಬಗ್ಗೆ ಒಂದು ಪತ್ರವನ್ನ ಗ್ರಾಮಾಂತರಗಳಿಗೆ ಬರೆದಿದ್ದೇನೆ. ನನಗೆ ವಿಶ್ವಾಸ ಇದೆ ನಮ್ಮ ಇಡೀ ಪಾರ್ಟಿ ಕರ್ನಾಟಕದ ಭಾರತೀಯ ಜನತಾ ಪಕ್ಷ ದೇವಸ್ಥಾನವನ್ನು ಸಂರಕ್ಷಣೆ ಮಾಡಲಿಕ್ಕೆ ಮತ್ತು ಮಂಜುನಾಥನ ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಳಲಿಕ್ಕೆ ಬೇಕಾದಂತ ಕ್ರಮವನ್ನು ತೆಗೆದುಕೊಂಡಿದೆ ಮತ್ತು ದೇವಸ್ಥಾನದ ಪರವಾದ ನಿಲುವನ್ನು ನಾವು ಹೊಂದಿದ್ದೇವೆ. ನಮಗೆ ವಿಶ್ವಾಸ ಇದೆ ಈ ದೇವಸ್ಥಾನ ಅತ್ಯಂತ ಪಾವಿತ್ರ್ಯಪೂರ್ಣವಾದಂಥ ದೇವಸ್ಥಾನ ಅಂತ ಉಳಿತದೆ ಮತ್ತು ಮುಂದೆ ಬೆಳ್ಕೊಂಡು ಹೋಗ್ತದೆ. ಮಂಜುನಾಥ ಭಕ್ತರಾದ ಎಲ್ಲರಿಗೂ ಕೂಡ ನಮಗೆ ಈ ವಿಚಾರದಲ್ಲಿ ವಿಶ್ವಾಸ ಇದೆ. ಆ ಹಿನ್ನೆಲೆಯಲ್ಲಿ ನನ್ನ ಪತ್ರ ಕಾರಣೀಭೂತ ಆಗಿದೆ. ಕೇವಲ ಈ ಇನ್ಸಿಡೆಂಟ್ ಆದ್ಮೇಲೆ ವಿದೇಶದಿಂದ ಹಣ ಹರಿದು ಬರ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ ಅಥವಾ ಹಿಂದಿನಿಂದಲೂ ಕೂಡ ಇದೆಯಾ? ಅಂದ್ರೆ ಧರ್ಮಸ್ಥಳದ ಬಗ್ಗೆ ಈಗ ಅಪಪ್ರಚಾರಗಳು ಯೂಟ್ಯೂಬ್ಗಳ ಮೂಲಕ ಪ್ರಚಾರಕ್ಕೆ ಬಂದಿರುವಂತ ವಿಚಾರಗಳು, ಆ ದೇವಸ್ಥಾನದ ಬಗ್ಗೆ ಒಂದಷ್ಟು ಲಘುವಾಗಿ ಮಾತನಾಡುವಂತದ್ದು, ಆ ದೇವಸ್ಥಾನದ ಬಗ್ಗೆ ಅಗೌರವವಾಗಿ ನಡೆದುಕೊಳ್ಳುವಂತದ್ದು, ಈ ಎಲ್ಲ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ಗಳು ಕೆಲವು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ಭಕ್ತಾದಿಗಳ ಭಾವನೆಗಳಿಗೆ ಗೌರವ ಕೊಟ್ಟು ನನ್ನ ಪತ್ರ ಗ್ರಾಮಾಂತರಗಳಿಗೆ ನಾನು ಬರೆದಿದ್ದೆ. ಅಲ್ಲ, ನಾನು ಹೇಳ್ತಾ ಇರುವುದು ಯಾವುದೇ ವ್ಯಕ್ತಿಗಳ ವಿಚಾರದಲ್ಲಿ ನಾನು ಹೇಳಿಲ್ಲ. ಯಾರಾದರೂ ಉದಾಹರಣೆಗೆ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ಆಗಬೇಕು ಅಂದವರಿಗೆ ನಾನು ಗೌರವ ಕೊಟ್ಟಿದ್ದೆ. ಸೌಜನ್ಯನ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ನೋಡಿದಾಗ ಹೆಣ್ಮಗಳಿಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ದೊರಕಬೇಕು, ಅದಕ್ಕೆ ಸರ್ಕಾರ ಆಗಲಿ, ನ್ಯಾಯಾಂಗ ಆಗಲಿ, ಕಾರ್ಯಾಂಗ ಆಗಲಿ, ಶಾಸಕಾಂಗ ಆಗಲಿ ಎಲ್ಲವೂ ಕೂಡ ಒಟ್ಟಾಗಿ ಅವಳಿಗೆ ನ್ಯಾಯ ಕೊಡಬೇಕಾದದ್ದು ಸರಿ ಇದೆ ನನ್ನ ಭಾವನೆಗಳು. ಅದಕ್ಕೋಸ್ಕರ ಒತ್ತಾಯ ಮಾಡಿದೆ. ಸೌಜನ್ಯನ ಪರವಾದಂಥ ಹೋರಾಟದಲ್ಲಿ ಯಾರೇ ಭಾಗಿಯಾದರೂ ಕೂಡ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ನಾನು ಮೊದಲೇ ಸ್ಪಷ್ಟಪಡಿಸಿದ್ದೆ. ನನ್ನ ಪಾರ್ಟಿ ಕೂಡ ಅದನ್ನೇ ಹೇಳಿದೆ. SIT ರಚನೆ ಮಾಡಿದಾಗ ನಾವು ಸ್ವಾಗತ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ರೂಪದಲ್ಲಿ ಈ ಪ್ರಕರಣಕ್ಕೆ ಒಂದು ಸುಖಾಂತಿ ಬರಬೇಕು, ದೇವಸ್ಥಾನದ ಮೇಲೆ ಇರುವಂತಹ ಆರೋಪಕ್ಕೆ ಒಂದು ಸ್ಪಷ್ಟನೆ ಸಿಗಬೇಕು ಅಂತ ಹೇಳಿ ನಾವು ಒಂದು ವ್ಯವಸ್ಥೆಯಡಿ ಈ SIT ನಾವು ಸ್ವಾಗತ ಮಾಡಿದೆವು. ದುರಾದೃಷ್ಟಕ್ಕೆ ಅದ್ಯಾರೋ ಒಬ್ಬ ಅನಾಮಿಕ, ಅಪರಿಚಿತ, ಅನಾಮಧೇಯ, ಭೀಮ ಅನ್ನೋರಿದ್ನಲ್ಲ, ಅವನ ಮಾಧ್ಯಮಗಳಲ್ಲಿ ಬಂದಂತ ಸುದ್ದಿ ಆಧಾರದಲ್ಲಿ ತನ್ನನ್ನು ಯಾರೋ ಕಳಿಸಿದ್ದಾರೆ ತಲೆಬಿಡಿ ಕೊಟ್ಟು ಅಂತ ಹೇಳಿದ್ದಾನೆ ಅನ್ನುವಂಥದ್ದು ಅತ್ಯಂತ ಆತಂಕಕ್ಕೀಡು ಮಾಡಿದೆ. ಅದರ ಹಿನ್ನೆಲೆಯಲ್ಲಿ ಕೂಡ ಧರ್ಮಸ್ಥಳವನ್ನ ಗುರಿಯಾಗಿಟ್ಟುಕೊಂಡು, ಮಂಜುನಾಥನ ಗುರಿಯಾಗಿಟ್ಟುಕೊಂಡು ಮಾಡಿರುವಂತಹ ತಂತ್ರವೇನು ಅನ್ನುವಂತ ಭಾವನೆಗಳು ಜನಸಾಮಾನ್ಯರಲ್ಲಿ, ಅದರಲ್ಲೂ ಭಕ್ತಾದಿಗಳಿಗೆ ಬರಲಿಕ್ಕೆ ಕಾರಣೀಭೂತ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ಇಡಿ ತನಿಖೆ ಮಾಡಿ ಅಂತ ಹೇಳಿ ನಾನು ಒಂದು ಪತ್ರವನ್ನ ಬರೆದಿರುವಂತದ್ದು. ಈಗ ಮುಖ್ಯವಾಗಿ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಿದ್ದಂತಹ ಪ್ರಮುಖ ಸಂಘ ಸಂಸ್ಥೆಗಳಲ್ಲಿ ಪ್ರಮುಖರಾಗಿದ್ದಂತ ತಿಮ್ಮರೋಡಿ ಅಂತ ವ್ಯಕ್ತಿ ಇದ್ರು. ಅವರ ವಿರುದ್ಧ ಈಗ ಒಂದು ಕೊಲೆ ಆರೋಪ ಬಂದಿದೆ. ಅವರ ವಿರುದ್ಧ FIR ದಾಖಲಿಸಬೇಕು ಅಂತ ಒತ್ತಾಯ. ಇಲ್ಲ, ನನಗೆ ಇಲ್ಲ ಅದರ ಬಗ್ಗೆ ನಾನು ವ್ಯಕ್ತಿ ಆಧಾರದಲ್ಲಿ ಇಲ್ಲಿ ಮಾತಾಡಿಲ್ಲ, ವಿಷಯದ ಆಧಾರದ ಮೇಲೆ ನಾನು ಮಾತಾಡಿದ್ದೇನೆ. ಯಾರೂ ಕೂಡ ನನ್ನನ್ನು ಸೇರಿ ಯಾರೂ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಕ್ಕಿಂತ ಮೇಲಿದ್ದವರು ಯಾರಿಲ್ಲ. ಹಾಗಾಗಿ ತನಿಖೆಗಳಾಗುವಂತಹದ್ದು, ಪ್ರಕರಣಗಳ ಬಗ್ಗೆ ವರದಿಗಳು ಬರುವಂತಹದ್ದು, ಕ್ರಮ ತೆಗೆದುಕೊಳ್ಳುವಂತಹದ್ದು, ಆದ್ರೆ ನಿರಪರಾಧಿಗಳಿಗೆ ಯಾರಿಗೂ ಶಿಕ್ಷೆಗಳಾಗಬಾರದು. ಆ ಹಿನ್ನೆಲೆಯಲ್ಲಿ ನಾನು ಹೇಳಿರುವಂತಹದ್ದು, ವ್ಯಕ್ತಿಗಳು ನನಗೆ ಮುಖ್ಯ ಆಗಿರಲಿಲ್ಲ, ಆದ್ರೆ ದೇವಸ್ಥಾನ ನಮಗೆ ಮುಖ್ಯ ಆಗಿತ್ತು. ನಾವು ಇನ್ನು ಮುಂದೂ ಕೂಡ ಮಂಜುನಾಥನ ದೇವಸ್ಥಾನದ ಬಗ್ಗೆ ಯಾರಾದರೂ ಅಪಪ್ರಚಾರ ಮಾಡಿದ್ರೆ ಅದನ್ನು ಖಂಡಿಸೋರು ಮತ್ತು ದೇವಸ್ಥಾನದ ಪರವಾಗಿ ನಿಲ್ಲೋರು. ಇಲ್ಲಿ ವ್ಯಕ್ತಿಗಳಲ್ಲ, ವಿಷಯ ದೇವಸ್ಥಾನ ನಮ್ಮ ಮುಂದಿರುವುದು. ಆ ದೇವಸ್ಥಾನವನ್ನು ಉಳಿಸಿಕೊಳ್ಳಲಿಕ್ಕೆ ಇಡುವುದು ಹಿಂದೂ ಧರ್ಮ ಒಟ್ಟಾಗಿರುತ್ತೆ. ಭಾರತೀಯ ಜನತಾ ಪಕ್ಷ ಬೆಂಬಲ ಕೊಡುತ್ತೆ. ಸಂಸದನಾಗಿ ನಾನು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೇನೆ, ದೇವಸ್ಥಾನ ಉಳಿಸಿಕೊಳ್ಳುವಂತ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೇನೆ. ಮತ್ತು ಅದರಲ್ಲಿ ಯೂಟ್ಯೂಬರ್ಸ್ಗಳು ಏನಾದರೂ ಅನಾಹುತಗಳನ್ನು ಮಾಡಿದ್ರು ತನಿಖೆ ಮಾಡಿ ಅಂತ ಹೇಳಿದ್ದೇನೆ. ದೇಶದಿಂದ ಹಣ ಹರಿದು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಅನ್ಸಿದ್ದು ಯಾವಾಗ? ಸಾಮಾನ್ಯವಾಗಿ ಚರ್ಚೆಗಳಿರುತ್ತೆ.
ಈಗ ಉದಾಹರಣೆಗೆ ಉದಾಹರಣೆಗೆ ಪುತ್ತೂರಿನಲ್ಲಿ ಒಂದು ಕೊಲೆ ಆಗುತ್ತೆ. ಆ ಕೊಲೆ ಹಿಂದೆ ಯಾರೋ ಒಬ್ಬ ಆ ಕೊಲೆಗಡಕನಿಗೆ ಯಾರೋ ಒಂದಷ್ಟು ವಿದೇಶದಿಂದ ಹಣ ಕೊಟ್ಟಿದ್ದಾರೆ ಅನ್ನುವಂಥ ಸುದ್ದಿಗಳು ತನಿಖೆಯಿಂದ ಪ್ರಕಟ ಆಗುತ್ತೆ. ಅದೇ ರೀತಿಯಲ್ಲಿ ಧರ್ಮಸ್ಥಳ ದೇವಸ್ಥಾನ ಮಂಜುನಾಥನ ಮೇಲೆ ಅಪಪ್ರಚಾರ ಮಾಡಿ ದೇವಸ್ಥಾನವನ್ನು ಮುಗಿಸುವಂತ ಷಡ್ಯಂತ್ರ ಮಾಡಿರುವಂತ ಕೆಲವು ಯೂಟ್ಯೂಬರ್ಗಳಿಗೆ ವಿದೇಶದಿಂದ ಹಣ ಹರಿದು ಬಂದಿದೆ ಅಂತೇಳಿ ಜನ ಆಡಿಕೊಳ್ಳುವಾಗ ಮಾಧ್ಯಮಗಳಲ್ಲಿ ಬಂದಾಗ ಭಕ್ತಾದಿಗಳ ಭಾವನೆಗೆ ಒಂದು ರೀತಿಯ ಒತ್ತು ಕೊಟ್ಟು ಪತ್ರ ಬರೆದು ತನಿಖೆ ಮಾಡಿ ಅಂತ ಹೇಳೋದು ನನ್ನ ನಿಲುವು ಸರಿ ಇದೆ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.